ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಂದರೆ ಇಷ್ಟು ದಿನ ನನ್ನ ಕೈಲಿ ಸ್ವಲ್ಪ ವ್ಲಾಗ್ಸ್ ಎಲ್ಲನೂ ಕ್ಯಾಮ್ರಾ ಮುಂದೆ ಸೋಷಿಯಲ್ ಮೀಡಿಯಾನೇ ಫುಲ್ಲು ನಾನು ಒಂದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಈ ಸುಸ್ತು, ನರ್ವಸ್ಸು ಅದೆಲ್ಲ ತುಂಬಾ ಇದೆ. ಬ್ಯಾಕ್ ಪೇನ್ ಎಲ್ಲ ತುಂಬ ಕಷ್ಟ ಆಗ್ತಿತ್ತು ನನಗೆ ವೀಡಿಯೋಸ್ ಮಾಡೋಕ್ಕೆ ಎಲ್ಲನೂ. ಆದ್ದರಿಂದ ನಾನು ಒಬ್ಬಳೇ ಇರೋದ್ರಿಂದ ಮನೆಯಲ್ಲೂ ಕೆಲಸ ಮಾಡಿಕೊಂಡು ನನ್ನ ಮಗಳು ಸ್ಕೂಲಿಗೆ ಕಳಿಸ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋದಂದರೆ ಸ್ವಲ್ಪ ಕಷ್ಟನೇ. ಏನಂದರೆ ರೆಸ್ಟಲ್ಲೇ ಇದ್ದೀನಿ ಆಲ್ಮೋಸ್ಟು. ನಾನು ಬೆಳಗ್ಗೆ ಹೊತ್ತು ಕೆಲಸ ಮಾಡ್ಕೋತೀನಿ, ಮತ್ತು ರೆಸ್ಟ್ ಮಾಡ್ತೀನಿ, ಮತ್ತು ರಾತ್ರಿ ನಾರ್ಮಲ್ ಕೆಲಸ ಅಷ್ಟೇ. ಬೇರೆ ವರ್ಕ್ ಅಂತ ಏನೂ ಮಾಡ್ತಾಯಿಲ್ಲ. ಮೇಕಪ್ಸು ಎಲ್ಲನೂ ಒಂದು 8 ಮಂತ್ಸ್ವರೆಗೂ ಮಾಡಿದೆ ಗೈಸ್. ಇವಾಗ ನನಗೆ 8 ಕಂಪ್ಲೀಟ್ ಆಗಿ 9 ಮಂತ್ಸ್ಗೆ ಬೀಳೋಕ್ಕೆ ಇನ್ನು 4 ಡೇಸ್ ಇದೆ ಅಷ್ಟೇ. 9 ಮಂತ್ಸ್ಗೆ ಬೀಳುತ್ತೆ. ಆದರೂ ನಾನು 8 ಮಂತ್ಸ್ವರೆಗೂ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿದ್ರೂ ನಾನು ಎಲ್ಲೂ ಆಲ್ಮೋಸ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡೇ ಇಲ್ಲ. ಜಸ್ಟ್ ಹೋಗ್ತಿದ್ದೆ, ನನ್ನ ವರ್ಕ್ ಏನಿತ್ತು ಮುಗಿಸ್ಕೊಂಡು ಬರ್ತಿದ್ದೆ, ಅದನ್ನೇ ಸುಸ್ತಾಗ್ಬಿಟ್ಟಿರ್ತಿತ್ತು. ಅದರಿಂದ ನಾನೇನು ಅಂದ್ಕೊಂಡೆ, ವರ್ಕ್ ಮಾಡ್ಬೋದು, ಡೆಲಿವರಿ ಆಗೋವರೆಗೂ ವರ್ಕ್ ಮಾಡ್ಬೋದು ಅಂತ ನನ್ನ ಮೈಂಡಲ್ಲಿ ಒಪ್ಕೊಬಿಟ್ಟಿದ್ದೆ ಮೇಕಪ್ಸ್ ಎಲ್ಲನೂ ಆಲ್ಮೋಸ್ಟು. ಆದರೆ ಬರ್ತಾ ಬರ್ತಾ ನನಗೆ ಒಂದು ಸ್ವಲ್ಪ ಅದು ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮ್ಗೆ ಆದರೂ ಒಂದು 2-3 ಮೇಕಪ್ನ ನಾನು ಕ್ಯಾನ್ಸಲ್ಲೇ ಮಾಡ್ಕೊಂಡ್ಬಿಟ್ಟೆ. ಇಲ್ಲ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಬರೋದಕ್ಕೆ, ನೀವು ಯಾರಿಗಾದ್ರೂ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು 1 ಮಂತ್ ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟೆ. ನಾನು ಈ ನವೆಂಬರ್ವರೆಗೂ ಒಪ್ಕೊಂಡಿದ್ದೆ. ಆಲ್ಮೋಸ್ಟು ನವೆಂಬರ್ 23 ಅನ್ಕೋತೀನಿ, ಅಲ್ಲಿ ಗಂಟನೂ ಒಪ್ಕೊಂಡಿದ್ದೆ. ಆದರೆ ನಾನು ಮಾಡಿದ್ದು ಅಕ್ಟೋಬರ್ಗೆ ಲಾಸ್ಟ್ ಅನ್ಕೋತೀನಿ. ನವೆಂಬರು ಅಲ್ಲಿ ಒಂದೇನೋ ಮಾಡಿದ್ದೀನಿ ಅಷ್ಟೇ ಮೇಕಪ್ಪು. ಇನ್ನೆಲ್ಲ ಆಲ್ಮೋಸ್ಟು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಫಸ್ಟೇ ಫೋನ್ ಮಾಡಿಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತೇಳ್ಬಿಟ್ಟು ನಾನು ಹೇಳ್ಬಿಟ್ಟಿದ್ದೀನಿ. ಆದ್ದರಿಂದ ಫುಲ್ಲು ಬೆಡ್ ರೆಸ್ಟಲ್ಲೇ ಇದ್ದೀನಿ. ಹೋಗ್ತೀನಿ ಅಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಹೋಗಿ ಒಂದಷ್ಟು ದಿನ ಇದ್ದೆ. ಮತ್ತು ಇವಳಿಗೆ, ನನ್ನ ಮಗಳಿಗೆ ಸ್ಕೂಲೆಲ್ಲ ಇತ್ತಲ್ವ, ಮತ್ತು ಅವಳಿಗೆ ಸ್ಕೂಲೆಲ್ಲ ಮಿಸ್ ಆಗುತ್ತೆ. ಮತ್ತು ನಾನು ಡೆಲಿವರಿಗೆ ಹೋದರೆ ಅವಳು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು, ಅವಳಿಗೆ ಏನಂದರೆ ನಾನು ಇರಬೇಕು ಇಲ್ಲಿ ಒಂದು ವಾರ, ಒಂದು 4-5 ದಿನ ಇರ್ತಾಳೆ. ಆಮೇಲೆ ಒಂದು ಸ್ವಲ್ಪ ಸ್ಕೂಲಿಗೆ ಹೋಗೋಕೆ ಹಠ ಮಾಡ್ತಾಳೆ. ಅಂದರೆ ನಮ್ಮ ಆಂಟಿ ಮನೇಲಿ ಬಿಟ್ಟು ಹೋಗ್ತೀವಲ್ಲ, ಅಲ್ಲಿ ಹಠ ಮಾಡ್ತಾಳೆ. ನಾನಿದ್ದರೆ ಅವಳಿಗೆ ಆರಾಮಾಗಿ ಹೋಗಿ ಬರೋದು ಎಲ್ಲ ಮಾಡ್ತಾಳೆ. ಅದರಿಂದ ಆದರೂ ಪಾಪ ನನ್ನ ಮಗಳು ಅಷ್ಟೇ, ನನ್ನ ಹಸ್ಬೆಂಡು ಅಷ್ಟೇ ತುಂಬಾ ನನಗೆ ಹೆಲ್ಪ್ ಮಾಡ್ತಾರೆ. ಒಬ್ಬಳೇ ಮಾಡ್ತೀನಿ ಅಂತ ಏನಿಲ್ಲ, ಅವ್ರ ಸಪೋರ್ಟ್ ಅಂತೂ ತುಂಬಾ ಇದೆ. ಏನಂದರೆ ನಾನು ಮಾಡೋದು ಕೆಲಸ ಅಡುಗೆ ಒಂದು ಮಾಡ್ತೀನಿ, ನನ್ನ ಮಗಳಿಗೆ ರೆಡಿ ಮಾಡ್ತೀನಿ ಅಷ್ಟೇ. ಇನ್ನು ಮನೆಯಲ್ಲಿ ಕಸ ಗುಡಿಸೋದು, ಸಣ್ಣ ಪುಟ್ಟ ಕೆಲಸ ಇದ್ದರೆ ನನ್ನ ಮಗಳೇ ಮಾಡ್ತಾಳೆ. ನನ್ನ ಹಸ್ಬೆಂಡು ಅಷ್ಟೇ, ಬೆಳಗ್ಗೆನೇ ಎದ್ದು ಅವರು ಮಾಮೂಲಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಅವರು ರೆಡಿ ಆಗಿಬಿಟ್ಟು ಹೋಗ್ತಾರೆ. ಇನ್ನೇನು ಅಡುಗೆ ಮಾಡ್ಕೊಳ್ಳೋದು, ಟಿಫನ್ ಮಾಡೋದು, ಅದಷ್ಟೇ ನನ್ನ ಕೆಲಸ ಆಗಿರುತ್ತೆ. ಆದ್ರೂ ಅಡುಗೆ ಮಾಡೋದೇ ಸ್ವಲ್ಪ ಕಷ್ಟ. ನಿಂತ್ಕೊಂಡು ಅಷ್ಟೊತ್ತು ಗಂಟೆ ಮಾಡಬೇಕಲ್ವ, ಸ್ವಲ್ಪ ಸುಧಾರಿಸ್ಕೊಂಡು ಮಾಡಿದ್ರೂ ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಟೈಮಲ್ಲಿ ಸ್ವಲ್ಪ ರೆಸ್ಟು ಇರಬೇಕಲ್ವ, ಅದೊಂದು ಸ್ವಲ್ಪ ಕಷ್ಟ ಅಷ್ಟೆ. ಅದರಲ್ಲಿ ನನಗೆ ವೀಡಿಯೋಸ್ ಮಾಡೋಕ್ಕಂತೂ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಏನಂದರೆ ಮುಖ ಎಲ್ಲ ಒಂದು ಸ್ವಲ್ಪ ದಪ್ಪ ಆಗೋಯ್ತು ನನಗೆ. ದಪ್ಪ ಆಗಿ ನೋಡಿ, ನೀವೇ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ನನ್ನ ಮೂಗೆಲ್ಲ ಸ್ವಲ್ಪ ದಪ್ಪ ಆಗಿದೆ. ನನಗೇ ನನ್ನ ಮುಖ ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತು. ಅದರಿಂದ ನಾನು ವೀಡಿಯೋಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನೋಡಿ, ಕೆನ್ನೆ ಎಲ್ಲ ಹೆಂಗೆ ಬಂದಿದ್ದಾವೆ, ಈ ಕಣ್ಣುಗಳು ಇಷ್ಟೇ ಇಷ್ಟ ಆಗ್ಬಿಡ್ತು, ಕೆನ್ನೆ ದಪ್ಪ ಆಗೋಯ್ತು, ಮೂಗು ದಪ್ಪ ಆಗೋಯ್ತು. ಆದರೆ ಪಿಂಪಲ್ಸ್ ಇಲ್ಲ, ಕ್ಲಿಯರ್ ಸ್ಕಿನ್ ಇದೆ. ಆದರೆ ಸ್ವಲ್ಪ ಡಾರ್ಕ್ ಆಗಿದೆ ಸ್ಕಿನ್ನೆಲ್ಲ, ಇದೆಲ್ಲ ಡಾರ್ಕ್ ಇದೆ, ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ ಅಷ್ಟೇ ಫೋನಲ್ಲಿ. ಕತ್ತೆಲ್ಲ ಡಾರ್ಕ್ ಆಗಿದೆ. ಅದರಿಂದ ನನಗೆ ನನ್ನ ಮುಖ ನನಗೆ ನೋಡ್ಕೊಳ್ಳೋಕೆ ಒಂಥರ ಬೇಜಾರಾಗುತ್ತೆ. ಆದ್ದರಿಂದ ನಾನು ವೀಡಿಯೋಸ್ ಎಲ್ಲ ಮಾಡೋದನ್ನು ಆಲ್ಮೋಸ್ಟು ನಿಲ್ಲಿಸ್ಬಿಟ್ಟಿದ್ದೀನಿ. ಒಂದು 2 ಮಂತ್ಸೇ ಆಗೋಯ್ತೇನೋ. ಆದರೆ ತುಂಬ ಜನ ನನಗೆ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಆದಷ್ಟು ನಾನು ನಿಮ್ಮ ಕ್ವಶನ್ಸ್ಗೆ ಎಲ್ಲ ರಿಪ್ಲೈ ಮಾಡ್ತೀನಿ, ಏನೇನು ಅಂತೇಳ್ಬಿಟ್ಟು. ಏನಂದರೆ ಇವತ್ತು ನಾನು ವೀಡಿಯೋ ಮಾಡೋಕ್ಕೆ, ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಒಂದು ಸ್ಯಾರಿ ತೊಗೊಂಡಿದ್ದೆ ಆನ್ಲೈನಲ್ಲಿ. ಆನ್ಲೈನ್ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನನ್ನ ಫ್ರೆಂಡು ಯೂಟ್ಯೂಬರು ಲಕ್ಷ್ಮೀ ಸಂದೀಪ್ ಅವರು ಹೊಸದಾಗಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ.
ಅವ್ರ ಹತ್ರದಿಂದ ನಾನು ಒಂದು ಸ್ಯಾರಿನ ತರಿಸ್ಕೊಂಡಿದ್ದೀನಿ. ಅದನ್ನು ಇವತ್ತು ನಾನು ಇನ್ನೂ ಓಪನ್ ಮಾಡಿಲ್ಲ, ಪ್ಯಾಕ್ ಹಾಗೆ ಇದೆ. ನಿಮ್ಮ ಮುಂದೆನೇ ಓಪನ್ ಮಾಡಿ ಸ್ಯಾರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಫಸ್ಟು ಸ್ಯಾರಿ ಯಾವ ಥರ ಇದೆ, ಕ್ವಾಲಿಟಿ ಎಲ್ಲ ಹೆಂಗಿದೆ, ನಿಮ್ಗೊಂದು ಸ್ವಲ್ಪ ರಿವ್ಯೂ ಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ನಾನು ಫಸ್ಟಿಗೆ ರೆಡ್ ಕಲರ್ ಸ್ಯಾರಿನ ಬುಕ್ ಮಾಡಿದ್ದು. ನೋಡಿ, ರೆಡ್ ಕಲರ್ ಚೆನ್ನಾಗಿದೆ. ಇದು ರೆಡ್ಡೇ ಬೇಕು ಅಂತ ಹೇಳ್ಬಿಟ್ಟು ಹುಡುಕಿದ್ದು ನಾನು. ಅವ್ರು ಸ್ಯಾರಿ ಮಾರ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರಿಗೆ ಕಾಲ್ ಮಾಡಿ ನಾನು ಕೇಳಿದೆ, ರೆಡ್ ಕಲರ್ ಬೇಕು ಅಂತ. ನನಗೋಸ್ಕರ ಅಂತಲೇ ಇದನ್ನು ತರಿಸಿ ಅವರು ಸಪ್ರೇಟಾಗಿ ನನಗೆ ಕಾಲ್ ಮಾಡಿದರು. ನೋಡಿ, ಅದರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸಾಫ್ಟ್ ಮೆಟೀರಿಯಲ್ಲು. ಇದು ಬಂದು ಸಾಫ್ಟ್ ಸಿಲ್ಕ್ ಟೈಪ್ ಇದೆ, ಚೆನ್ನಾಗಿದೆ. ಸ್ಯಾರಿ ಎಷ್ಟೇ ಲೆಂತ್ ನೋಡಿ, ಎಷ್ಟು ಉದ್ದ ಇದೆ ಲೆಂತ್ ಎಲ್ಲನೂ. ತುಂಬ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ಕ್ವಾಲಿಟಿ ಮಾತ್ರ ಹೇಳಂಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಏನಂದರೆ ನಾನು ಸೇಮ್ ಇದೇ ಥರನೇ ರೆಡ್ ಕಲರು ನನಗೆ ಫೋಟೋ ಶೂಟಿಗೆ ಬೇಕು ಅಂತ ನಾನು ತರಿಸ್ಕೊಂಡಿದ್ದೆ ಒಂದು. ಆದರೆ ಸೇಮ್ ಅದು ನಮ್ಮ ಆಂಟಿ ನೋಡಿಬಿಟ್ಟು ನನಗೂ ರೆಡ್ ಕಲರ್ ಸ್ಯಾರಿನೇ ಬೇಕು ಅಂತ ಹೇಳಿದ್ರು. ಆ ಸ್ಯಾರಿಗೂ ಈ ಸ್ಯಾರಿಗೂ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಇದು. ಆ ಸ್ಯಾರಿ ಇದ್ರ ಮುಂದೆ ಏನೇನೂ ಇಲ್ಲ ಅನ್ನೋ ಥರ ಇದೆ. ನಾನು ಬೇಕಾದ್ರೆ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದೆ ಅದು ಸ್ಯಾರಿ, ರೆಡ್ ಕಲರು. ಅವ್ರು ನನ್ನ ಸ್ಯಾರಿ ನೋಡಿಬಿಟ್ಟು ಅವರು ಕೇಳಿದ್ರು, ಅದರಿಂದ ತರಿಸ್ಕೊಂಡಿದ್ದು. ಆದರೆ ಕ್ವಾಲಿಟಿ ವೈಸ್ ನೋಡೋಕ್ಕೆ ಹೋದರೆ ಆ ಸ್ಯಾರಿ ತುಂಬ ಚೆನ್ನಾಗಿದೆ. ಲೆಂತು ಅಷ್ಟೇ, ಈ ಸ್ಯಾರಿಗಿಂತ ಈ ಸ್ಯಾರಿನೇ ಸ್ವಲ್ಪ ದೊಡ್ಡದಾಗಿದೆ. ನೋಡಿ, ಹಿಂದೆ ಇರೋ ಸ್ಯಾರಿ, ಈ ಸ್ಯಾರಿ ಲೆಂತ್ ಕಮ್ಮಿ ಇದೆ. ಇದು ನೋಡಿ, ನಾನೇ ಸ್ಯಾರಿ ಕುಚ್ಚೆಲ್ಲ ಹಾಕ್ಕೊಂಡೆ ಮನೆಯಲ್ಲೇ ಕುತ್ಕೊಂಡು ಏನು ಮಾಡೋದು ಅಂತ ನೋಡಿ ಕುಚ್ಚೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಸ್ಯಾರಿ ಕುಚ್ಚು ಹಾಕಿರೋದು ವೀಡಿಯೋನೂ ಮಾಡ್ಕೊಂಡು ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ, ಸ್ನ್ಯಾಪ್ ಅಂತ ಹಾಕಿದ್ಲು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ನಿಮಗೇನಾದರೂ ಕುಚ್ಚು ಹೆಂಗೆ ಕಟ್ಟೋದು ಅಂತ ಹೇಳ್ಕೊಡ್ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಯಾವ ಥರ ಕುಚ್ಚೆಲ್ಲ ಕಟ್ಕೋಬೋದು ಅಂತ. ನೋಡಿ, ಥ್ರೆಡ್ ವರ್ಕೇ ಮಾಡಿದ್ದೀನಿ ನಾನು ಇಲ್ಲಿ, ಕ್ರೋಶಾ ವರ್ಕು. ಸಿಂಪಲ್ಲಾಗಿ ಕ್ರೋಶಾ ವರ್ಕ್ ಮಾಡಿಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ ಸ್ಯಾರಿಗೆ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈ ಸ್ಯಾರಿ ಹೇಳಿದ್ನಲ್ವ, ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದಿಯಾನ್ಶ್ ಫ್ಯಾಷನ್ ಅಂತ. ನಾನು ಅದನ್ನು ಬೇಕಾದ್ರೆ ನಿಮಗೆ ಟ್ಯಾಗ್ ಮಾಡ್ತೀನಿ, ಲಿಂಕ್ ಹಾಕಿರ್ತೀನಿ. ಇಲ್ಲಾಂದರೆ ದಿಯಾನ್ಸ್ ಫ್ಯಾಷನ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಓಪನ್ ಮಾಡಿಲ್ಲ. ಏನಾದರೂ ಡ್ಯಾಮೇಜ್ ಇದ್ದರೆ ಓಪನ್ ಮಾಡಿ ವಿಡಿಯೋ ಮಾಡ್ಕೊಳ್ಳಿ. ಡ್ಯಾಮೇಜ್ ಇದ್ದರೆ ವಾಪಸ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಚೆಕ್ ಮಾಡ್ತೀನಿ ನಾನು. ಸೀರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ. ಕ್ವಾಲಿಟಿ ಏನು ಹೆಸರು ಹೇಳೋಷ್ಟಿಲ್ಲ. ಇದು ಪ್ರೈಸ್ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡೋಣ. ಪ್ರೈಸ್ ಆಮೇಲೆ ಹೇಳ್ತೀನಿ, ನೀವು ಕಾಮೆಂಟ್ ಮಾಡಿ ನೀವು ಎಷ್ಟು ಕೊಡ್ಬೋದು ಈ ಸ್ಯಾರಿಗೆ ಅಂತೇಳ್ಬಿಟ್ಟು ನಾನು ಆಮೇಲೆ ನಿಮಗೆ ಹೇಳ್ತೀನಿ ಸ್ಯಾರಿ ಎಷ್ಟು. ನೋಡಿ, ಇದೆ ಪಲ್ಲು, ತುಂಬ ಚೆನ್ನಾಗಿ ಬಂದಿದೆ ಸೀರೆ, ಇಷ್ಟ ಆಯಿತು. ಫುಲ್ ಗ್ರ್ಯಾಂಡ್ ಲುಕ್ಕಾಗೇ ಇರುತ್ತೆ. ನೋಡಿ, ಇದು ಕಮ್ಮಿ ಬಜೆಟಲ್ಲೇ ತೊಗೊಂಡಿದ್ದು, ನಾವೇನು ಅಷ್ಟೇನು ಜಾಸ್ತಿ ಕಾಸ್ಟ್ ಎಲ್ಲ ಏನೂ ಕೊಟ್ಟಿಲ್ಲ. ಹೇಳ್ಬೇಕಂದ್ರೆ ಆ ಪ್ರೈಸ್ಗೆ ಇದು ವರ್ತ್ ಅಂತಲೇ ಅನ್ನಿಸುತ್ತೆ. ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ಇವಾಗ ಆ ಸ್ಯಾರಿಗಿಂತ ಈ ಸ್ಯಾರಿ ಮೇಲೆ ಇಷ್ಟ ಆಯಿತು. ಆದರೆ ಇದು ನಾನು ನಮ್ಮ ಆಂಟಿಗೆ ಅಂತ ತೊಗೊಂಡಿರೋದು. ಅವ್ರು ನನ್ನ ಸ್ಯಾರಿ ನೋಡಿಬಿಟ್ಟು ರೆಡ್ ಕಲರ್, ನನಗೂ ರೆಡ್ ಕಲರೇ ಬೇಕು ಅಂತೇಳ್ಬಿಟ್ಟು ತರಿಸ್ಕೊಂಡ್ರು. ಓಕೆ ಗೈಸ್, ನೋಡಿದ್ರಲ್ವಾ ಯಾವ ಥರ ಇದೆ ಸೀರೆ ಅಂತೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ನಾನು
ಇನ್ನು ಒಂದು ಸೀರೆ ಕೇಳಿದ್ದೀನಿ ಅವ್ರ ಹತ್ರ ಕಲ್ಲರು. ಆ ಕಲರ್ ಬಂದಿದ್ದ ತಕ್ಷಣ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಬಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ ಸ್ಯಾರಿನೂ ಅಷ್ಟೇ ಪರವಾಗಿಲ್ಲ, ನನಗಿದು ತುಂಬಾ ಇಷ್ಟ ಆಯಿತು, ವರ್ತ್ ಅನಿಸ್ತಿದೆ. ಆ ಅಮೌಂಟ್ಗೆ ಒಳ್ಳೆ ಸ್ಯಾರಿನೇ ಸಿಕ್ಕಿದೆ ನನಗೆ ಚೆನ್ನಾಗಿದೆ. ಥ್ಯಾಂಕ್ ಯು ಲಕ್ಷ್ಮಿ ಅಕ್ಕ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಯಾರಿ. ಅಂದರೆ ನನ್ನದು ಕ್ವಾಲಿಟಿ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಭಯ ಬೀಳ್ತಿದ್ದೆ. ಯಾಕಂದರೆ ಇದು ನಮ್ಮ ಆಂಟಿಗೆ ಕೊಡಬೇಕಲ್ವ, ಅವ್ರಿಗೊಂದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಇದ್ರೇ, ಇಲ್ಲಾಂದರೆ ಅವ್ರು ಮುಟ್ಟಲ್ಲ. ಆದ್ದರಿಂದ ಏನಂತಾರೋ ಅಂದ್ಕೊಳ್ತಿದ್ದೆ. ಚೆನ್ನಾಗಿದೆ. ಎಷ್ಟೊಂದು ಜನ ಬಿಸ್ನೆಸ್ ಮಾಡ್ತಾರೆ, ಸ್ಯಾರಿ ಬಿಸ್ನೆಸ್ಸು. ಲೋಕಲಲ್ಲಿ ಸ್ಯಾರೀಸ್ ಥರ ಒಂಚೂರು ಅಂದರೆ ಅವಕ್ಕೆ ಕಾಸ್ಟಿಗೂ ಅದಕ್ಕೂ ಒಂಚೂರು ಇದೇ ಇರಲ್ಲ, ಆ ಥರ ಮಾರ್ತಾಯಿರ್ತಾರೆ. ನಾನು ಇದು ಹಂಗೆ ಇರುತ್ತೇನೋ ಅನ್ನೊಂದು ಸ್ವಲ್ಪ ಅಂದ್ಕೊಳ್ತಿದ್ದೆ. ಅಂದರೆ ಇವಾಗ ಎಲ್ಲರೂ ಆಲ್ಮೋಸ್ಟು ಸ್ಯಾರಿ ಬಿಸ್ನೆಸ್ ಮಾಡೋದ್ರಿಂದ ಕ್ವಾಲಿಟಿಯಲ್ಲಿ ಸ್ವಲ್ಪ ಏರುಪೇರು ಇರುತ್ತಲ್ವ, ಅದರಿಂದ. ಇಲ್ಲ, ನನಗೆ ಇದು ತುಂಬ ಚೆನ್ನಾಗಿದೆ, ಅಮೌಂಟ್ಗೆ ವರ್ತ್ ಅನಿಸ್ತಿದೆ, ಪರವಾಗಿಲ್ಲ. ಏನಿಲ್ಲ ಅಂದರೆ ಇದಕ್ಕೆ ನನಗನ್ಸುತ್ತೆ ಅದಕ್ಕಿಂತ ಜಾಸ್ತಿನೇ ಕೊಡಬೇಕು ಅಂತ. ಆದರೆ ನನಗೆ ಇದು ಕಮ್ಮಿ ಬಜೆಟಲ್ಲೇ ಇಷ್ಟು ಕ್ವಾಲಿಟಿಯಾಗಿರೋ ಸೀರೆ ಸಿಕ್ಕಿದೆ. ತುಂಬ ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ನಿಮಗೂ ಈ ಥರ ಸೀರೆ ಎಲ್ಲ ಬೇಕಂದರೆ ನಾನು ಅವ್ರದ್ದು ಪೇಜ್ ಬೇಕಾದರೆ ನಾನು ಟ್ಯಾಗ್ ಮಾಡ್ತೀನಿ, ನೀವು ಹೋಗಿ ಅಲ್ಲಿ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ನಾನು ನನ್ನ ಅಡ್ರೆಸ್ಸು ಅವ್ರ ಅಡ್ರೆಸ್ಸು ಎಲ್ಲ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ಶಿಪ್ಪಿಂಗ್ ಅವರು ಸ್ಯಾರಿ ರೇಟ್ ಹೇಳ್ತಾರಲ್ಲ, ಕಾಸ್ಟ್ ಬಂದು ಶಿಪ್ಪಿಂಗ್ ವಿತ್ ಶಿಪ್ಪಿಂಗ್ ಹೇಳಿರ್ತಾರೆ ಅವ್ರದ್ದು. ಸಪ್ರೇಟ್ ನಾವು ಚಾರ್ಜು ಡೆಲಿವರಿ ಚಾರ್ಜಸ್ ಎಲ್ಲ ಏನೂ ಇರಲ್ಲ, ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸ್ಯಾರಿ ನಾವು ಬೈ ಮಾಡಿದ್ರೆ ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ಕಳಿಸಿದ್ರೆ 3-4 ಡೇಸಲ್ಲಿ ನಿಮಗೆ ಸ್ಯಾರಿ ಸಿಗುತ್ತೆ. ಅಂದರೆ ಆನ್ಲೈನ್ ಪೇಮೆಂಟು. ಫಸ್ಟು ನಾವು ಅವ್ರಿಗೆ ಪೇಮೆಂಟ್ ಮಾಡಿದ್ಮೇಲೆ ಅವ್ರು ನಮಗೆ ಸ್ಯಾರಿನ ಕಳಿಸೋದು. ಓಕೆ, ನಿಮಗಿದೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಇನ್ಮೇಲಿಂದ ನಾನೊಂದು ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು 3-4 ಡೇಸ್ಗಾದರೂ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇನ್ನೇನು ನನಗೆ ಡೆಲಿವರಿ ಹತ್ರ ಇರೋದ್ರಿಂದ ಅಲ್ಲಿವರೆಗೂ ಆದರೂ ನಾನು ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಏನೇನೋ ವೀಡಿಯೋಸು ಎಷ್ಟೊಂದು ಮಾಡಿದ್ದೀನಿ ಗೈಸ್. ಏನು ಗೊತ್ತಾ, ನನ್ನ ತಮ್ಮಂದು ಎಂಗೇಜ್ಮೆಂಟು ಆಯಿತು, ಆವಾಗಲೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಮತ್ತು ಸ್ಕ್ಯಾನಿಂಗ್ಗೆ ಹೋದಾಗ ಅದನ್ನೆಲ್ಲ ಒಂದು ಸ್ವಲ್ಪ ಮಾಡಿದ್ದೀನಿ ವೀಡಿಯೋಸ್ನ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಇಲ್ಲ ನಾನು. ನೆಕ್ಸ್ಟು ಆದರೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಮತ್ತು ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರಿ ನನಗೆ. ಅಂದರೆ ನಂದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿ ಅದರಲ್ಲೆಲ್ಲ ಕ್ವಶನ್ ಕೇಳ್ತಾ ಇದ್ದೀರಾ. ಅದಕ್ಕೂ ನಾನು ಯಾರಿಗೂ ಆನ್ಸರ್ ಮಾಡಿಲ್ಲ. ಎಲ್ಲರಿಗೂ ಅದು ಅಲ್ಲೇ ಕಾಮೆಂಟಲ್ಲೇ ರಿಪ್ಲೈ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಆ ಡೌಟ್ಸ್ ಎಲ್ಲನೂ. ಆದ್ದರಿಂದ ಅದಕ್ಕಿಂತಲೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡು ನಾನು ಅದರಲ್ಲಿ ಯಾರಿಗೂ ರಿಪ್ಲೈ ಮಾಡಿಲ್ಲ. ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟು ನಾನು ನಿಮಗೆ ವಿಡಿಯೋ ಮಾಡಿದಾಗ ಹೇಳ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಕೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್.